ಹೆಂಡತಿಯ ಅರ್ಥನಾದವನ್ನಾಲಿಸಿದ ನಾನು ರಕ್ಷಣೆಗೆಂದು ಧಾವಿಸಿದೆ. ಆದ್ದರಿಂದಲೇ ವರಾಹ ಸ್ವಾಮಿಯಾದೆ. ಹರಿಯ ಮುಖ್ಯ ಈ ವರಾಹ ಇಂದಿನ ದಿನ ಜಲವನ್ನು ಹೊಕ್ಕು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಏನದು ಕಾಣುತ್ತಾ ಇರುವುದು? ಜಲರಾಶಿಗಳನ್ನು ಸವರುತ್ತ ಮುಂದೆ ಸಾಗುತ್ತಾ ಇದ್ದ ಹಾಗೆ ಕಾಣುತ್ತಿದೆಯಲ್ಲ, ಒಂದು ನಾವೇ ಎಲ್ಲಿಂದ ಬಂತು, ಯಾಕೆ ಬಂತು, ಅದರಲ್ಲಿ ಯಾರಿದ್ದಾರೆ ನೋಡಬೇಕು. ಅಡಿಮೇಲಾರ ಸುರುವಾಂಡು ಕಾರಣದಾಗ ತೂಡವಂತ ಉದ್ದೇಶಡೆ ತಿರ್ತು ಚತ್ತದ ತೂಟ ಈವರಿ ಅಂಜಿ ನೀರು ಪಂಜಿ ನಾನು ಎಂಕನ ಕೆಳಕರ ಬತ್ತಂದಂಡ ನಿನ್ನ ಆಯುಷ್ಯ ಮುಖ್ಯನಿಂದ ಎನ್ನ ಭಾಷೆಯನ್ನು ಬದಲ್ತಾರೆ ಅಂತ ಯಾರು ಗೊತ್ತಂಡ ನೀನು ಜರೆದರೇನು ಬೈದರೇನು ನನ್ನನ್ನು ಏನು ಹೇಳಿದರೇನು ಪಂಜಿ ಪಂಜಿ ಅಂದ್ರೆ ಎಂತದ್ದು ಪಂಜಿ ಅಂದರೇನು ಈ ಜಾತಿಡೆ ನಾನು ಹಂದಿ ಅದಕ್ಕೆ ಪಂಜಿ ಹೌದು ನಾನು ಹಂದಿಯ ನೋಡಿದರೆ ನಾವೆಯನ್ನು ಹೇಳಿ ಬರುತ್ತಿರುವೆ ನಾನು ಜಲದಲ್ಲಿ ಮುನ್ನುಕ್ಕುತ್ತಿದ್ದ ಹಾಗೆ ನನ್ನ ಪ್ರಶ್ನೆ ಸುತ್ತಿರುವೆ ಯಾಕೆ
ಯಾಕೆ ಜಲದಲ್ಲಿ ನೀವೆಲ್ಲ ಮುಂದುವರಿಯುತ್ತಿರುವುದಾದರೂ ಎಲ್ಲಿಗೆ ಹೇಳದೆ ಎಂಕಲು ಓಡೆ ಪವನ್ ಕೂಡ ಪ್ರಶ್ನೆ ನಿಕ್ಕು ಬರ್ತಿ ಎಂಕಲಿಗೂ ತೊಂದರೆ ಕೊರಿಯಂದ ನೀರು ಮಿತ್ತದ ಒಂದು ವೇಳೆ ನಮ್ಮ ದಾರಿಗೆ ಅಡ್ಡವಾಗಿ ಬಂದು ನಿಂತಿ ಎಂದಾದರೆ ನಿನ್ನ ಶಿರವನ್ನು ಛೇದಿಸೇನು. ಹೆಣ್ಣಿಗೆ ಗುರಬೇಕೆಲವೋ ನಿನ್ನದು ವಿಕಾರವೇ. ಮಕ್ಕಳ ಎಂತದ್ದು? ಮಕ್ಕಳು ಯಾರು? ನೀವು ನನಗೆ ಓ ಕಾಡು ಹಂದಿಯೇ. ಕಾಡು ಹಂದಿ ಅಲ್ಲ ಮತ್ತೆಂತದ್ದು? ನಾನು ಶ್ವೇತವರಾಹ. ನೀನು ಹೆಸರಿಟ್ಟುಕೋ ಹಾಗೆ. ಸಕಲರಿಂದ ಕೊಂಡಾಡಲ್ಪಡುತ್ತಿರುವ ನನ್ನ ಸಾಧನೆ ಕೇಳಿದ್ರೆ ಉಂಟಲ್ಲ ಮಕ್ಕಳ, ಏನು? ನೀವು ನನ್ನ ಕಾಲು ಹಿಡಿದು ತೊಳೆದು ನೀರು ಬಿಡಬೇಕು. ನಿನ್ನ ಕಾಲನ್ನು ಹಿಡಿಬೇಕಲ್ಲ, ನೀನೇ ನೀರಲ್ಲಿ ನಿನ್ನ ಕಾಲು ಹಿಡಿದಲ್ಲ, ಕಾಲು ಹಿಡಿದು ನೆಲಕ್ಕೆ ಬಡಿಯುವುದು. ಹೆಣ್ಮಕ್ಕಳ, ನಿಮಗೆ ತುರದ ತಲ ಏಕೆ? ಆದ ಕಾರಣ ನಾನು ಸಾರುವಂತಹ ದಾರಿಗಡ್ಡ ಬರಬೇಡಿ. ಕೋಡಿನಿಂದ ತಿಳಿದು ನಿಮ್ಮ ಆ ನಾವೆಯನ್ನು ಭೇದಿಸಿದರೆ ಜಲದಲ್ಲಿ ಮುಳುಗಿ ಹೋಗುವುದೆಲ್ಲ ಸ್ಪಷ್ಟ. ತೊಲಗೆ 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 ಏನಂದ್ರೆ ನೀನು ನೋಡೋಣ ಯುದ್ಧದಲ್ಲಿ. ರಣದಿ ಮೈ ಮರಿ ದೊರಗುತ್ತೇಳುತ್ತ ರಣದಿ ಮೈ ಮರಿದು ಹೊರಗುತ್ತೇಳುತ್ತ ಕಣುದಣಿಗೆ ಕೀಚಿಸಿದ
ಅವರನು ಕಣುದಣಿಯೇ ಈಕ್ಷಿಸಿದನವರನು ಹಣೆಗೆ ಚಾಚಿದು ತಾಯಿ ರಕ್ಷಿಸಬೇಗುದು ಹಣೆಯ ಚಾಚಿದು ತಾಯಿ ರಕ್ಷಿಸಬೇಗುದು ಎನ್ನುವನು ತಾಯಿ ರಕ್ಷಿಸಬೇಕು ರಣದಿ ಮೈ ಮರೆದು ಹೊರಗುತ್ತೇಳುತ್ತ ಜಯ ಜಯ ಆ, ಆ, ಜಯ ಜಯ ತಡೆಯಿರಿ. ಇನ್ನೊಮ್ಮೆ ಅಸ್ತ್ರವನ್ನು ಶಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸಬೇಡಿ. ನಿಮ್ಮೊಡನೆ ನನ್ನ ಕೈ ಸಾಗಲಿಲ್ಲ ಎನ್ನುವುದು ನನಗೆ ಸ್ಪಷ್ಟವಾಯಿತು. ನಿಮ್ಮ ವೀರ ವಿಕ್ರಮವನ್ನರಿತ ಮೇಲೆ ನಿಮ್ಮಂಥವರಲ್ಲಿ ಶರಣಾಗುವುದರಲ್ಲಿ ಏನೇನು ದೋಷ ಇಲ್ಲ ಎಂದು ಅರ್ಥವಾಯಿತು. ತಾಯಿಯೇ, ನಿಮ್ಮ ಮಗನೆಂದೋ ಶಿಷ್ಯನೆಂದೋ ಭಾವಿಸಿ ನನ್ನನ್ನು ರಕ್ಷಿಸಬೇಕೆನ್ನುವ ಹಾಗೆ ನಿಮ್ಮ 8 ಮಂದಿಗಳ ಕಾಲುಗಳಿಗೆ ಬಿಟ್ಟು ಬೇಡ್ತಾ ಇದ್ದೇನೆ. ಗೊತ್ತಾಯ್ತಲ್ಲ? ಮಣಿದುನುತಿಸಿ ವರಾಹ ಕತ್ಯಾಗಿನಿಯು ಬೇದಳು ಗುಳಿಗನಿಗೆ ಎರಡನೆಯ ನಾವಿಕನಾಗಿ ಕೊಡಿಸುವೆ ಕೋಲ ಭೋಗಗಳ ಅಯ್ಯ ವರಾಹನೇ, ಜಲದಲ್ಲೇ ಸಂಚರಿಸುತ್ತಾ ಇರುವ ನೀನು ನಮ್ಮ ನಾವೆಗೆ ವಿರುದ್ಧವಾಗಿ ವೃತ್ತರಾಗಿ ವ್ಯವಹಾರ ಕೈಗೊಂಡದ್ದಕ್ಕೆ ಬೇಕಾಗಿ ಘಾಸಿ ಮಾಡಬೇಕಾದದ್ದು ಅನಿವಾರ್ಯವಾಯಿತು. ನಿನ್ನ ತಪ್ಪಿನ ಅರಿವಾದ ಬಳಿಕ ಮತ್ತೆ ನಿನಗೆ ಶಿಕ್ಷೆ ಅಂತ ಇಲ್ಲ. ಇವರನ್ನು ಮುಂದೆ ಬಿಡಬೇಡಿ. ಕೆಂಗಣ್ಣು ನೋಡಿ ಹೆದರಿಕೆ ಇಕ್ಕದಾದವಳು ಬಗ್ಲು ಬಗ್ಲು ಬೇಗ ಅವನಿಗೆ ಅಗಲಬೇಕಂತ ಹೇಳು ಅಂತ ಹೇಳುವುದು. ಹೌದು, ಮಗಳು ಅಂದ್ರೆ ಹೇಳು. ಹೌದು, ಹೌದು, ಬಗಳುವುದು ಅಂತ ಹೇಳಿದ್ರೆ ಅಲ್ಲ, ಒಂದೊಂದು ಅಭ್ಯಾಸ ಮಾಡಬೇಕು. ನಿಮ್ಮ ಹೌದು, ಗೊತ್ತಾಗ್ಬಿಡ್ಬೇಕು. ಕೆಲವು ಸಲ ಬರಿದೇ ಮಾತಾಡುವುದಕ್ಕೂ ಬಗಳುವುದು ಅಂತ ಒಂದು ಶಬ್ದ ಬರೀದೇ ಮಾತಾಡು. ಹೌದೌದು. ಆದ್ರೆ ನಿನ್ನಲ್ಲಿ ನಿನಗೆ ಇನ್ನು ಹೀಗೆ ಮುಂದುವರಿಲಿಕ್ಕೆ ಆಗುವುದಿಲ್ಲ. ಶಿಕ್ಷೆ ಕೊಟ್ಟಲ್ಲಿಗೆ ನಿನ್ನನ್ನು ಕಳಿಸಿಕೊಡ್ತೇವೆ ಅಂತ ತಿಳಿಬೇಡ. ನಾನು ಬರ್ತೇನೆ. ನಿನಗೆ ಕೆಲಸ ಕೊಡಬೇಕು ಅಂತ ಇದ್ದೇವೆ. ಆ ಕೆಲಸ ನೀವು ಕೊಡದಿದ್ರು ನಾನು ಕೇಳಿ ಪಡ್ಕೊಳ್ತೇನೆ. ನನಗೆ ಕೆಲಸ ಒಂದು ಬೇಕು. ನಿನಗೆ ಕೆಲಸ ಮಾಡಿ ಹುಳಿಗ ಕೆಲಸ ಮಾಡ್ಕೊಂಡು ಜೀವನೊಂದು ನನಗೆ ಒಂದು 4 ಗುಳಿಗೆ ಕೊಡು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನಾದ್ರೂ ಇದ್ದದ್ದು ರೋಗ ಏನಾದ್ರೂ ಕಡಿಮೆ ಆಗುತ್ತಿದ್ದಾಗ ನನಗೂ ಒಂದು 4 ಗುಳಿಗೆ ಕೊಡು. ನನ್ನ ಬುಧರ ಗುಳಿಗೆ. ಅವ ಗುಳಿಗ ಅಂತ ಹೆಸರುಳ್ಳವ. ಅಂದ್ರೆ ಗುಳಿಗೆಯಿಂದ ಸೃಷ್ಟಿಗೊಂಡವ. ಈ ಊರಲ್ಲಿ ಗುಳಿಗೆ ಅಂದ್ರೆ ಬೇರೆ ಅರ್ಥ. ಇದು ಆ ಗುಳಿಗ ಅಲ್ಲ. ಆದ್ರೆ ನೀನು ನಮ್ಮ ಜೊತೆಯಲ್ಲಿ ಬೇಕು. ನಾವು ನಾವೆಯನ್ನು ಏರಿ ಮುಂದೆ ಸಾಗುವ ವೇಳೆಗೆ ಇಲ್ಲಿಯವರೆಗೆ ನಾವಿಕನಾಗಿದ್ದವನು ಗುಳಿಗ. ಅವನಿಗೂ ಸ್ವಲ್ಪ ಆಯಾಸ ಆಗುತ್ತಾ ಉಂಟು. ಅಲ್ಲ, ವಿದೇಶದಲ್ಲಿ ಒಂದು ಶಬ್ದ ಕೇಳಿದ್ದೇನೆ, ನಾವಿಕ ಅಂತ. ನಾವೆಯನ್ನು ಓಡವಚ್ಚು ನಾಯೇ ಕೊಟ್ಟದ್ದು ಒಳ್ಳೇದಾಯ್ತು. ನೀನು ಇವನೇ ಆ ಕೆಲಸ ಮಾಡ್ಲಿ, ಒಳ್ಳೇದಾಯ್ತು. ಯಾಕೆ ವಾ ಬೇಲಂಡಲ್ಲ ಆ ಬೇಲದ ಮಿತ್ತಿನ ಇಷ್ಟೇ ಉಂಟು ಗೊತ್ತಾಂಡ. ಏನು ಮಾಡಿದ್ರು ನಿಷ್ಠೆಯಲ್ಲಿ ಅವ ಇಲ್ಲಿಂದ ಒಂದೊಂದು ಕೇಳು. ನಿಷ್ಠೆಯಲ್ಲಿ ಮಾಡುವುದು ಅಂತ ಅದಕ್ಕೆ ಬೇರೆ ಶಬ್ದ ಹೇಳ್ಬೇಕಂತಿಲ್ಲ. ಆದ್ರೆ ನೀನು ನನ್ನ ನಾವೆಯನ್ನು ಏರ್ಬೇಕು. ನಾನು ಏರ್ತೇನೆ. ನೀನು ನಾವಿಕನಾಗಿಯೇ ಸೇರು. ನನ್ನ ಓಡವಚ್ಚಿನ ಬೇಲೆ ನಿಕ್ಕಿಂದು ಗೊತ್ತಾಂಡ. ನಿನಗೆ 2ನೇ ಸ್ಥಾನ. ನನಗೆ ಬೇಡ ಬೇಡ, ಮೊದಲನೇ ಒಂದನೇ ನೀನು ನೀನು ನನಗಿಂತ ಮೊದಲೇನು. ನೀನು 2ನೇ ನಾವಿಕನಾಗಿ. ಹಾಗಿದ್ರೆ ನಾನು ನಿತ್ಯ ಮಾಡಬಹುದಲ್ಲ. ಅವ ಆಯ್ತು, ಇನ್ನು ಮುಂದೆ ನೀನು ನಡೆಸುತ್ತ ಹೇಳುವವರೆಗೆ ನಾನು ನಿತ್ಯ ಮಾಡಬಹುದು. ಈಗ ನೀನು ನಿನ್ನಲ್ಲಿಂದಲೇ ಆರಂಭ ಆಗುದು. ಈಗ 2ನೇ ಜಾಗ ಅಂತ. ಈಗ ನಿನಗೆ 2ನೇ ಜಾಗ. ಮೊದಲ ಜಾಗ ಕೊಡುವುದಿಲ್ಲ. ಅದೇನು ಅದು ಈ ಮೊದಲು ಬರುವಾಗಲೇ ಕೇಳಿ ಬರುದು. ನನಗೆ ಮೊದಲನೇ ಹೊಸತ್ತು ಬೇಲೆಗೆ ಸೇರಿನ ಆಯ್ನ ಆಕ ಪಕ್ಕ ನಂಬಿರ ಸಾಧ್ಯ ಇತ್ತು. ಆಯನ ಬೇಲದ ಮಿತ್ತಿನ ಇಷ್ಟೇ ಉಂಡ ಇಜ್ಜಾನು ತೆರೆದು ಅವೆಡ್ದ ಬುಕ್ಕ ಆಗ ಗುಳಿಗೆ ಅಂತ ಹೇಳಿದ್ರು. ಈ ಗುಳಿಗೆ ಅಂತ ಹೇಳಿ ನಿನ್ನ ಕೆಲಸದಲ್ಲಿ ನಿಷ್ಠೆಯನ್ನೆಲ್ಲ ನೋಡಿ ಮತ್ತೆ ನಿನಗೆ ಸ್ಥಾನ ಕೊಡುವುದಂತ ಹೇಳಿ ಒಂಜಿನ ಸ್ಥಾನ ಕೊಡ್ಬೇಕು. ನೀನು ಅದನ್ನ ಹೇಳಿ. ನಿನಗೆ ಯಾವ ಪೀಠಿಗೆ ಆದಿತ್ತು?
ಮೊದಲ ಬೆಟ್ಟಿಗೆ ಅಂದಿದ್ದು ಎರಡನೇ ಬೆಟ್ಟಿಗೆ. ಅಲ್ಲ ನೀವು ಹೇಳಿದ್ರಲ್ಲಿ ಈಗ ಎರಡನೇ ಆಯ್ತು ಇನ್ನು ಮಾತಾಡ್ಲಿಕ್ಕಿಲ್ಲ ನೀನು ಯಾವ್ದು ಕೇಳಿದ್ರು ಕೊಡುದು ನಿನಗೆ ಎರಡನೇ. ಇದು ಇನ್ನು ರಜೆ ಮಾಡಿದ್ವಿ ಇಂದ್ರಗಾವೈತಿ ಹಾಗಾಗಿ ನಾವೇ ಅನ್ನು ಯಾರಿಕೋ ಎಂತನ? ಈಗ ನಮಗೆ ಏನೋ ಒಂದು ಸಂಶಯ ಬರ್ತಾ ಉಂಟು. ಮನಸ್ಸಿನಲ್ಲಿ ಸಂಶಯ. ಆಗದಿಂದಲೂ ಬಹುದೂರವಾದ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಹೌದು. ಇನ್ನು ನಾವು ಸೇರಬೇಕಾದ ಜಾಗವನ್ನು ಸೇರಿಕೊಳ್ಳುತ್ತಾ ಇಲ್ಲ. ಹಾಗಾಗಿ ನಮಗಿನ್ನು ಇಲ್ಲಿಯ ದೂರಗಳೆಷ್ಟು ಉಂಟು ಅಂತ ಎಷ್ಟು ತಿಳಿಯಬೇಕು. ಕ್ರಮಿಸಿದ್ದೇವೆ ಅಂತ ಗೊತ್ತಾಗಬೇಕು. ಹಾಗಾಗಿ ಎರಡನೇ ನಾವಿಕನಾಗಿ ಸೇರಿದ ಅವರಲ್ಲಿ ಅಯ್ಯ ವರಾಹವೇ, ಈಗಾಗಲೇ ಜಲಮಾರ್ಗದಲ್ಲಿ ಸಂಚರಿಸುತ್ತಾ ಮುಂದೆ ಬಂದವರು ನಾವು. ಬಹಳ ಮುಂದೆ ಬಂದಿದೆ. ನೀನು ಸರಿಯಾಗಿ ನೋಡಿ ಹೇಳಬೇಕು. ನಾವು ಬಂದದ್ದು ಹೆಚ್ಚೋ ಇನ್ನು ಹೋಗ್ಲಿಕ್ಕಿರುವುದು ಹೆಚ್ಚೋ ಹೇಗೆ ಅಂತ ಹೇಳ್ತೀಯಾ? ದೇವಿ ಭಗವತಿ ಕರೆದು ಕೇಳು ನಾವೇ ಭೂಮಿಗೆ ದೂರವೆಲ್ಲರೂ. ದೇವಿ ಭಗವತಿ ಕರೆದು ಕೇಳಲು ನಾವೇ ಭೂಮಿಗೆ ಇದರಲ್ಲಿ ದುರ್ಗೆ ಅಂದ್ರೆ ಯಾರು? ಇವಳೆ ಅಮ್ಮ ಅಂದ್ರೆ ಯಾರು? ದುರ್ಗಮ್ಮ ಅಂದ್ರೆ ಇವಳೆ. ಕಾತ್ಯಾಯಿನಿ ಅಂದ್ರೆ ಯಾರು? ಅವಳು. ಅನ್ನಪೂರ್ಣೆ ಅಂದ್ರೆ ಯಾರು? ನಿನಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಿರುವುದು ನಿನಗೆ. ಅಲ್ಲ ನನಗೆ ಭಗವತಿ ಬೇಕು. ಭಗವತಿಯ ಭಗವತಿಯಲ್ಲಿ ಆರಂಭ ಮಾಡಿದ್ದು ಹೌದು ಸಿಗುತ್ತಿಲ್ವಾ? ಅಲ್ಲ ಉಳಿದವರು ಮಾತಾಡಿಸ್ಬೇಡವಾಗಿತ್ತು. ಯಾರಲ್ಲಿ ಮಾತಾಡ್ತಾರೆ? ತಾಯೇ ಭಗವತಿ. ನಾನೇ ಭಗವತಿ. ಇದು ಏನು ಪ್ರಶ್ನೆ ಕೇಳಿದ್ದು ನೀವು? ಬಂದಂತಹ ದಾರಿ ಹೆಚ್ಚು, ಇನ್ನು ಹೋಗ್ಲಿಕ್ಕಿರುವಂತಹ ದಾರಿ ಹೆಚ್ಚು. ಅಂದ್ರೆ ಅರೇ ದೂರವಲ್ಲ ನೀನು ನೋಡಬೇಡ ನನ್ನ ದಾರಿ ತಪ್ಪದ ಭಗವತಿ. ಏನು? ಇನ್ನು ಈಗ ಬಂದದ್ದು ಬಹಳ ಕಡಿಮೆ. ಬಂದದ್ದು ಕಡಿಮೆಯಾ? 3ರಲ್ಲಿ 1 ಪಾಲು ಮಾತ್ರ. ಇನ್ನು ಕ್ರಮಿಸುವುದಕ್ಕೆ 3ರಲ್ಲಿ 2 ಪಾಲಿನಷ್ಟೇ ಇದೆ. ಏನೋ ಇವರು ಸೂಕರ ಬುದ್ಧಿಯನ್ನು ತೋರಿಸ್ತಾ ಇದ್ದಾನೆ. ಸಂಶಯ ಕಾಣ್ತದೆ. ಇನ್ನು ಮೋಸ ಮಾಡ್ತಾ ಇದ್ದಾರೆ. ಮೋಸ ಮಾಡ್ತಾ ಇದ್ದಾನೆ. ಹುಡುಗ ಅಪ್ಪ ನಿಮ್ಮನೆ ಆತು ಸುಲಭ ನಂಬೇರ ಸಾಧ್ಯ ಐತಿ. ಹಾ. ಸರಿಯಾದ ಯಾರು ತುದು ಬಂತೆ ಒಮ್ಮೆ ನೀನು ನೋಡಿ ಹೇಳು. ತಪ್ಪುಂಬೆ ತಪ್ಪುಂಬೆ. ಈಗ ನಾನು ಎಲ್ಲನೇ ತಪ್ಪು ಭಾವ ಭಕ್ತಿಯುಳ್ಳಿ ಕುಳಿಗೆ ತಪ್ಪಿಯದಿ ನಾವೇ ಕತ್ತಿರ ಕೆಲವು ರೋಚದಿ. ಅಪ್ಪನಕ್ಲೆ ಮಾತ ವ್ಯತ್ಯಾಸ ಒಂದುಂಟು. ಕಾರಣದಾನೆ ನಡೆದು ಗೊತ್ತಾ? ಹೌದು. ಈರೊಂದು ಪ್ರಶ್ನೆ ಕೇಂದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ನಿರೀಕ್ಷಣೆಯಾನಿದ್ದೆ ಆಂಡ ಆ ಉತ್ತರ ಸತ್ಯವಾಯಿನ ಮತ್ತು ನಮ್ಮ ಬದ್ದನೂ ಹೆಚ್ಚಿಗೆ ಪಾರಿತನೂ ಕಡಿಮೆ ಸುಳ್ಳು ಹೊರದರೋಜದಿಂದಾಲಾಗ ಜನ್ಮ ಪಡೆಯುವುದಾಯಿ ಹೊರಗ ನಮ್ಮ ಗಂಡಗಿದೆಯ ಹುರುಳೆ ಆದಾಗಿ ದೇವಿಗೆ ಪಾವನ ಚರಿತೆ ನೀನೆ ಕಾವುದು ಎಲ್ಲನೂ ಕರುಣದಿ ಮಾತೆ. ದೇವಿಗೆ ಪಾವನ ಚರಿತೆ ನೀನೆ ಕಾವುದು ಎಲ್ಲನೂ
ಎಂಬ ನಿಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ ನಾನೊಂದು ಸುಳ್ಳನ್ನಾಡಿದ್ದೆ. ಇಷ್ಟಕ್ಕಾಗಿ ಇಂತಹ ಘೋರ ಶಿಕ್ಷೆಯೇ ತಾಯೇ ನನ್ನ ಕಿವಿಯನ್ನು ಹಿಡಿದು ತಿರುಗಿಸಿ ಬಿಸಾಡಿದೆ. ಮತ್ತೆ ತಿರುಗಿ ನಿಮ್ಮ ಪದಮೂಲದಲ್ಲೇ ಬೀಳುವಂತೆಯೇ ಮಾಡಿದೆ. ನಿಮ್ಮ ಯೋಗ ಹಾಗೆಯೇ ನಿಮ್ಮ ಆಯೋಗ ವಿಚಾರ ಏನೆನ್ನುವುದೇ ನನಗೆ ಅರ್ಥವಾಗದೇ ಹೋಯಿತು. ಮಾಡಿದಂತಹ ತಪ್ಪಿಗೆ ಕ್ಷಮೆಗಳಲ್ಲಿ ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ. ಉದ್ಧರಿಸಬೇಕು, ಉದ್ಧರಿಸಬೇಕು. ಅಯ್ಯ ವರಾಹವೇ, ಮರುಗಿ ಬೇಡಲು ಜನರು ನಂಬಲಿ, ಕರೆದು ಬಲಿಯನು ಕೊಡಲಿ ಪಂಜುರ್ಲಿ, ಕರೆದು ಬಲಿಯನು ಕೊಡಲಿ ಪಂಜುರ್ಲಿ, ಪಂಜುರ್ಲಿ. ನೋಡುವುದಲ್ಲ, ಅವನ ಹೊಡೆತ ಸಿಕ್ಕಿದ್ರೆ ಮತ್ತೆ ಮೇಲೆ ಏಳುವುದಕ್ಕೂ ಇಲ್ಲದೆ ಇರುವ ಸ್ಥಿತಿ ಉಂಟು ಗೊತ್ತವಿದೆ. ಇನ್ನು ಗುಳಿಗೆ ಬೇಡ. ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ ನೀನು. ನಾವು ಕ್ರಮಿಸುತ್ತಿರುವಂತಹ ದಾರಿಯ ಕುರಿತಾಗಿ ನಿನ್ನ ಮೇಲೆ ನಂಬಿಕೆಯನ್ನಿರಿಸಿ ನಾವು ಪ್ರಶ್ನೆ ಕೇಳಿದ್ರೆ ನಂಬಿಕೆಗೆ ದೊಡ್ಡ ದ್ರೋಹವನ್ನು ಮಾಡಿದೆ. ನಂಬಿಕೆಗೆ ದ್ರೋಹ ಮಾಡಿದವನಿಗೆ ಯಾವ ಕಾರಣಕ್ಕೂ ಕ್ಷಮೆ ಎನ್ನುವುದೇ ಇರುವುದಿಲ್ಲ. ಆದರೂ ಕೂಡ ವಿಶಾಲ ಹೃದಯವನ್ನು ಹೊಂದಿದ ನಾವು ನಿನಗೆ ಕ್ಷಮೆಯನ್ನು ಈ ಕಾರ್ಯಕ್ಕೆ ಧರಿಸಿದ್ದೇವೆ. ನಿನ್ನ ಕಿವಿಯಲ್ಲಿ ಹಿಡಿದು ಭಗವತಿ ದರದರನೆ ತಿರುಗಿಸಿ ಘಟ್ಟಕ್ಕೆ ಬಿಸಾಡಿದವನಿದ್ದಾಳೆ. ಮೇಲೆ ಹೋಗಿ ಬಿಟ್ಟು ನಾನು ಅಲ್ಲಿಂದ ಉರುಳುತ್ತಾ ಮತ್ತೆ ಪದಮೂಲಕ್ಕೆ ಬಂದು ಬಿದ್ದವನಿದ್ದೀಯ. ಇನ್ನು ಮುಂದಕ್ಕೆ ಈ ಧರೆಯಲ್ಲಿ ನಿನ್ನನ್ನು ಪಂಜುರ್ಲಿ ದೈವವಾಗಿ ಎಲ್ಲವನ್ನು ನಂಬಿಕೊಂಡಿದ್ದಾರೆ. ದೈವವಾಗುತ್ತಾ ಲೋಕದ ಧರ್ಮವನ್ನು ಕಾಪಾಡುವವರಾಗಬೇಕು. ಮಾತ್ರವೇ ಅಲ್ಲ, ದೈವ ಆಗುವಾಗ ಹೀಗೆ ಇರ್ಲಿಕ್ಕಾಗುವುದಿಲ್ಲ. ದೈವತ್ವಕ್ಕೆ ಏರಿಸುವವನೊಬ್ಬನಿದ್ದಾರೆ, ಅವನು ನಿನಗೆ ಅವ್ಯವಸ್ಥೆ ಮಾಡ್ತಾನೆ. ನೀನು ಅವ್ಯವಸ್ಥೆ ಮಾಡ್ತೀನಿ ಅವ್ರು ಹೇಳಿ. ಅವ್ಯವಸ್ಥೆ ಮಲ್ಪುಣತ್ತು ಮತ್ತೆ ಯಾರು ವ್ಯವಸ್ಥೆ ಮಲ್ಪುಣ ಗೊತ್ತುಂಟ. ಮತ್ತೆ ಅವರೇ ಅವ್ಯವಸ್ಥೆ ಮಲ್ಪುಣ ಈ ಡಬಲ ಬಂದೆ. ನಾನು ಗುಳಿಗ ದೈವ ಹೌದು. ನನ್ನ ದುಂಬುಗು ಈಲ ಪಂಜುರ್ಲಿ ದೈವಾದು ಕೊಡು ಬಣ್ಣದ ಅಪ್ಪೆನಕ್ಕನ ಆದೇಶ. ನಮ್ಮೊಳಗೆ ಒಂದು ಎಂತ ಹೊಂದಾಣಿಕೆ ಉಂಟಲ್ಲ. ಎಂಜಿನ ನೀನು ಮೊದಲನೆಯ ನಾವಿಕ, ನಾನು ಎರಡನೆಯ ನಾವಿಕ. ಈಗ ಈ ನನ್ನ ದುಂಬುಗು ಇನ್ನು ನೀನು ಗುಳಿಗ, ನಾನು ಮಂಜು. ಈ ದೈವವಾದ ಇಕ್ಕೊಡು ನಾಡ ಈ ಭಾಷೆ ಉಪ್ಪುನತ್ತೆ, ಈ ಭಾಷೆ ಕಲ್ಕೊಡು. ಮತ್ತೆ ಇಷ್ಟರವರೆಗೆ ನನಗೆ ಭಾಷೆ ಇಲ್ವಾ ಅಮ್ಮ? ನನಗೆ ಭಾಷೆ ಇಲ್ಲ ಅಂತ ಹೇಳು. ನಿನಗೆ ಈ ಭಾಷೆಯಲ್ಲಿ ಆಗುವುದಿಲ್ಲ. ದೈವ ಅಂತ ಹೇಳಿದವರಿಂದ ಅವನ ಭಾಷೆಗೆ ನೀನು ಬರಬೇಕು. ಹಾಗಿದ್ರೆ ಇನ್ನು ನಾನು ದೈವಲ್ಲ, ದೆವ್ವ. ಆಹಾ, ನನ್ನ ದುಂಬುಗು ಕೌಳವ ನಾಡದ ತುಳು ಭಾಷೆ ನೀ ಕಲ್ಕೊಡು. ಕಲಿಸೋದು ಯಾರು ಅಂತ ನಾನು ಕಲ್ಪರ ಯಾನುಲ್ಲ ಕಲ್ಪವನು ಏರು ಗೊತ್ತುಂಡ ಯಾರು? ಗುರುಸ್ಥಾನ ಉಪ್ಪುನಾಯಿ ಕಲ್ಪನ ಏರು ಗೊತ್ತುಂಡ ಯಾರು? ಶಿಷ್ಯ ಯಾನು ಪಂಡಿಲಕ್ಕೆ ಈ ಕೇಳು ನಾನೆಂಬ ಶಿಷ್ಯ ಎಡ್ಡ ಗುರು ಗುರುನು ಆಯಮೆಯಿಂದ ಮನೆರಿಚ್ಚಿ ಆರು ಮೇರಿಂದ ಬರಡು ಆರಂಬೇರು. ಹಾ. ಗುರುವೇ ಆರಂಬೇರು. ಗುರು ಗುರು ಬಹುವಚನರು ಪಾತ್ರ ಒಂದು ಬಹು ಗೌರವ ಕೊಡ್ದು ಪಾತ್ರ. ಶಿಷ್ಯನ ಬಹುವಚನದ ಪಾತೇರು. ನನ್ನ ದುಂಬುಗು ಈ ಇಂಚನೆ ಒಪ್ಪುನತ್ತೆ ಪ್ರತಿವರಿಲ್ಲ ನಂಬು ನಂಚಿನ ಶಕ್ತಿ ಅದು ಏನು ಪ್ರತಿಯೊರಿಲ್ಲ ನಂಬುನ ಶಕ್ತಿ ನಾನು ಆ ನಂಬಿಕೆ ಬರೋದು ನನದಾದವಡು ಜನಕ್ಕಳ ಮನಸ್ಸು ಪೋಡಿಗೆ ಬಿಟ್ಟವಡು. ಪೋಡಿಗೆ ಎತ್ತಿನ ಮಾತ್ರ ಅಲ್ಪ ಭಯ ಭಕ್ತಿ ಪುಟ್ಟೋಡು ಐಕಾತ್ರ ನನ್ನ ದುಂಬುಗು ಈ ಜನಕ್ಕಳ ನಂಬುನ ದೈವ ಅದು ಲೋಕಡು ಧರ್ಮ ಸ್ಥಾಪನೆ ಮಲ್ಪರ ಇಲ್ಲ ಸಹಕಾರಿ ಅವಡು ಇದು ಪಂಡಿಲಕ್ಕೆ ಕೇಳಿ ಅಂದ ಅಪ್ಪಗ ಸಂಪೂರ್ಣ ದಯೆ ಇಂಕ ಅಮ್ಮ ಅಮ್ಮ ಗುಳಿಗಡವರ ನಮೋ ನಮಃ ನಮಃ